4ರಿಂದ 5 ಜನ ಇದ್ದರು ಅಂತ ಹೇಳ್ತಾರೆ. ಅದು ಕರೆಕ್ಟಾಗಿ ಕನ್ಫರ್ಮ್ ಮಾಡಬೇಕು. ಅದರಲ್ಲಿ ಕೆಲವರು ಪಿಸ್ತೂಲ್ ಹಿಡಿದಿದ್ರು ಅಂತ ಹೇಳ್ತಾರೆ. ಸೊ ಯಾವ ಉದ್ದೇಶಕ್ಕೆ ಬಂದಿದ್ದರು, ಯಾವ ಕಾರಣಕ್ಕೆ ಬಂದಿದ್ದು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಆದರೆ ಇಲ್ಲಿ ಯಾವುದೇ ವಸ್ತು ಏನೂ ಆಗಿಲ್ಲ ಮತ್ತು ಯಾರಿಗೂ ಯಾವುದೇ ರೀತಿ ಹಾನಿನೂ ಆಗಿಲ್ಲ. ಸೊ ಇದನ್ನು ನಾವು ಭಾಳ ಸೀರಿಯಸ್ಸಾಗಿ ತೊಗೊಂಡು ತನಿಖೆ ಮುಂದುವರಿಸಿದ್ದೀವಿ. ಥ್ಯಾಂಕ್ ಯು. ಇಲ್ಲ, 3 ಜನದ ಹತ್ರ ಇತ್ತು ಅಂತ ಹೇಳ್ತಾರೆ. CCTV ಫುಟೇಜ್ ಏನಾದ್ರು ಚೆಕ್ ಮಾಡ್ತೀರಾ? ಚೆಕ್ ಮಾಡ್ತಾ ಇದ್ದೀವಿ. ಯಾರು ಇಲ್ಲ. ಅದನ್ನು ತನಿಖೆಯಿಂದ ಗೊತ್ತಾಗಬೇಕು. ಯಾಕಂದರೆ ಅವ್ರು ಬರಬೇಕಾದ್ರೆ ಅವನ ಹೆಸರು ಕೇಳ್ಕೊಂಡು ಬರ್ತಾರೆ. ಹೆಸರು ಕೇಳ್ಕೊಂಡು ಬರಬೇಕಾದ್ರೆ ಕಳ್ತನದ ಉದ್ದೇಶ ಇರೋದಿಲ್ಲ ಇದರಲ್ಲಿ. ಸೊ ಬೇರೆ ಯಾವ ಉದ್ದೇಶ ಅನ್ನೋದು ನಾವು ಅವ್ರನ್ನ ವಿಚಾರಿಸ್ತಾ ಇದ್ದೀವಿ. ಏನು ಹಣಕಾಸಿನ ವಿಚಾರ ಇರ್ಬೋದಾ ಅಥವಾ ಬೇರೆ ಇನ್ಯಾವುದರ ವಿಚಾರ ಇರ್ಬೋದಾ, ಅದನ್ನು ನಮಗೆ ಸಹಕರಿಸಿದ್ರೆ ಮುಂದಿನ ತನಿಖೆಗೆ ಒಳ್ಳೆಯದಾಗ್ತದೆ ಅಂತ. ಇಲ್ಲ, ಅವ್ರು ಯಾರೂ ಪರಿಚಯ ಮಾಡಿಲ್ಲ. ಮತ್ತು ಅವರು ಇವನ್ನೂ ನೋಡಿಲ್ಲ, ಗುರ್ತು ಹಿಡಿದಿಲ್ಲ. ಅವ್ನ ಎದುರಿಗೆ ಬಂದರೂ ಅವ್ನಿಗೆ ಗೊತ್ತಾಗಿಲ್ಲ. ಅವ್ರನ್ನೇ ಕೇಳ್ತಾರೆ ಅವ್ನು ಇವನೆಲ್ಲಿದ್ದಾನೆ ಅಂತ. ಏನು ಮುಸುಕು ಧರಿಸಿಲ್ಲ, ಏನೂ ಇಲ್ಲ. ಅವರೆಲ್ಲ ಉರ್ದುನೇ ಮಾತಾಡ್ತಿದ್ರು. ಆದರೆ ಅವ್ರ ಪ್ರಕಾರ ಈ ಕಡೆಯವರಲ್ಲ ಅಂತ ಹೇಳ್ತಾರೆ. ಅದು ತನಿಖೆಯಿಂದ ಗೊತ್ತಾಗ್ತದೆ ಅಲ್ಲ. ಯಾಕಂದರೆ ಇದು ಏರಿಯಾ ವೈಸ್ ಮೆಜಾರಿಟಿ ಜನ ಆ ಟೈಮಲ್ಲಿ 1-1:30 ಇವತ್ತು ಫ್ರೈಡೇ ನಮಾಜ್ಗೆ ಹೋಗಿರ್ಬೋದು ಅಂತ ಪರ್ಟಿಕ್ಯುಲರ್ಲಿ ಟಾರ್ಗೆಟ್ ಮಾಡಿದ್ದು ಈ ಥರ ಏನಾದ್ರು